ಪಾಕಿಸ್ತಾನದ 8 ಸೇನಾ ನೆಲೆಗಳು ಉಡೀಸ್ ಅನ್ನೋದು ಗೊತ್ತಾಗ್ತಾ ಇದೆ. ರಫೀಕಿ, ಮುರಿದು, ಕುಕೂರು, ಸಿಯಾಲ್ಕೋಟ್, ಚಾಕ್ಲಾ, ರಹೀಮ್ ಯಾರ್ ಖಾನ್, ಪರ್ಸೂರು ಈ ಎಲ್ಲ ಏರ್ಬೇಸ್ಗಳನ್ನು ಕೂಡ ಧೂಳಿಪಟ ಮಾಡಲಾಗಿದೆ. ಚೂನಿಯಾ ಸೇನಾ ನೆಲೆಗಳ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರ ಫೈಟರ್ ಜೆಟ್ ಅನ್ನು ಬಳಸಿ ಈ ದಾಳಿಯನ್ನ ಮಾಡಿದೆ. ಪಾಕ್ನ ರಡಾರ್ ಕಮಾಂಡ್ ಸೆಂಟರ್ಗಳು ಧೂಳಿಪಟವಾಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದ 8 ಸೇನಾ ನೆಲೆಗಳನ್ನು ಉಡೀಸ್ ಮಾಡಿರುವಂತಹದ್ದು. ಈ ಮೂಲಕ ಎಷ್ಟು ಕರಾರುವಕ್ಕಾಗಿ ಎಷ್ಟು ಅಂದುಕೊಂಡಂತಹ ಟಾರ್ಗೆಟ್ ಅನ್ನ ಭಾರತ ರೀಚ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಟಾರ್ಗೆಟ್ ಪಾಕಿಸ್ತಾನದಿಂದ ಆಗ್ತಾ ಇಲ್ಲ. ಕಾರಣ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹಂಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು 2 ದಿನಗಳ ಹಿಂದೆನೇ ನೋಡಿದ್ದೀವಿ ನಾವು. HQ-9 ಆಗಿರಬಹುದು, HQ-16 ಆಗಿರಬಹುದು, ಅವುಗಳನ್ನು ಉಡಾಯಿಸುವಂಥ ಕೆಲಸ ಕೂಡ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಪಾಕಿಸ್ತಾನ ಮತ್ತೆ ತನ್ನ ಕಿತಾಪತಿಯನ್ನು ಮುಂದುವರಿತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗಡಿಯಲ್ಲಿ ಅಂಥೇಳಿ? ನಿರಂತರವಾಗಿ ನಿನ್ನೆ ರಾತ್ರಿ 11 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಈವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳ ಮೇಲೆ ಶೆಲ್ ದಾಳಿಯನ್ನು ನಡೆಸ್ತಾ ಇದೆ. ಸೊ ಈ ಒಂದು ದಾಳಿಯ ಭೀತಿ ಕೂಡ ಆ ಒಂದು ಗಡಿ ಭಾಗದ ಜನರಿಗೆ ಹೆಚ್ಚಾಗಿದೆ. ಸೊ ಹೀಗಾಗಿ ಸುಮಾರು ಅಲ್ಲಿದ್ದಂತಹ ಗಡಿ ಭಾಗದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಪೂಂಚ್, ರಜೌರಿ, ನೌಶೇರಾ ಸೇರಿದಂತೆ ಬಹುತೇಕ ಗಡಿ ಗ್ರಾಮಗಳಲ್ಲಿ ಇದೀಗ ಶೆಲ್ ದಾಳಿಗೆ ಸಾಕಷ್ಟು ಮನೆಗಳು ಕೂಡ ಹಾನಿಯಾಗಿದ್ದಾವೆ. ಕೇವಲ ಜಮ್ಮು ಕಾಶ್ಮೀರದ ಗಡಿ ಭಾಗಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಲ್ಲ. ರಾಜಸ್ಥಾನ ಜೊತೆಗೆ ಗುಜರಾತ್ ಮತ್ತು ಪಂಜಾಬ್ನ ಅಮೃತಸರದ ಒಂದಿಷ್ಟು ಗಡಿ ಗ್ರಾಮಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿಯೂ ಕೂಡ ಶೆಲ್ ದಾಳಿಯನ್ನು ನಡೆಸಲಾಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಒಂದಿಷ್ಟು ಪ್ರದೇಶಗಳಲ್ಲಿ ಒಂದಿಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತಹ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ. ಈಗಾಗಲೇ ರಾಜಸ್ಥಾನದ ಹಳ್ಳಿಯೊಂದರಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ನ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಬಾರದಂತೆ ಅಲ್ಲಿನ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಲಾಕ್ಡೌನ್ನ ಸ್ಥಿತಿ ಕೂಡ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಪಂಜಾಬ್ನ ಅಮೃತಸರ ಮತ್ತು ಗುಜರಾತ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಕೂಡ ಮತ್ತೆ ಸೈರನನ್ನು ಮೊಳಗಿಸಲಾಗ್ತಾ ಇದೆ. ಈ ಮೂಲಕವಾಗಿ ಅಲ್ಲಿ ಪಾಕಿಸ್ತಾನದಿಂದ ವಾಯುದಾಳಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಒಂದಿಷ್ಟು ಯಾವ ದೇಶದ ಗಡಿ ಪ್ರದೇಶಗಳಲ್ಲೇನು ಪಾಕಿಸ್ತಾನದಿಂದ ದಾಳಿ ಆಯಿತು ಅಲ್ಲಿ ಒಂದಿಷ್ಟು ವಾಣಿಜ್ಯ ಚಟುವಟಿಕೆಗಳು ಆರಂಭ ಆಗಿದ್ದು ಅದೆಲ್ಲವನ್ನು ಕೂಡ ಆಯಾ ಸ್ಥಳೀಯ ಜಿಲ್ಲಾಡಳಿತಗಳು ಬಂದನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಸೊ ಅಲ್ಲಿ ಒಂದಿಷ್ಟು ವ್ಯಾಪಾರ ಚಟುವಟಿಕೆಗಳಿಗೂ ಕೂಡ ಬಂದ್ ಮಾಡಲಾಗಿದೆ. ಈ ಮೂಲಕವಾಗಿ ಕ್ಷಣಕ್ಕೂ ಕೂಡ ಈ ಒಂದು ದಾಳಿಯ ಆತಂಕ ಹೆಚ್ಚಾಗ್ತಾ ಇದೆ. ಅದೆಲ್ಲದರ ಮಧ್ಯೆಯೂ ಕೂಡ ಗಡಿಭಾಗದಲ್ಲಿದ್ದಂತಹ ಪ್ರತಿಯೊಂದು ಗ್ರಾಮದ ಜನರನ್ನ, ಅಲ್ಲಿನ ನಾಗರಿಕರನ್ನ ಈಗ ಬಂಕರ್ಗಳಲ್ಲಿ ಇರಿಸುವಂಥದ್ದು ಮತ್ತೆ ಸ್ಥಳೀಯ ಅಂದರೆ ಸ್ಥಳಾಂತರ ಮಾಡುವಂಥದ್ದು ಸುರಕ್ಷಿತ ಸ್ಥಳಗಳಿಗೆ, ಅದೆಲ್ಲ ಪ್ರಕ್ರಿಯೆಗಳನ್ನು ಕೂಡ ಈಗ ಭಾರತೀಯ ಸೇನೆ ಅಲ್ಲೇ ಗಡಿ ಗ್ರಾಮಗಳಿಗೆ ಖುದ್ದು ಹೋಗಿ ಮಾಡ್ತಾ ಇದೆ. ಪ್ರೇಮ್, ಓಕೆ ಪ್ರಕಾಶ್.